ಸಂಸತ್ತಿನ ಮುಂಬರುವಂತಹ ಮುಂಗಾರು ಅಧಿವೇಶನದಲ್ಲಿ ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ವದ ಬೆಳವಣಿಗೆಗಳು ಆ ಬೆಳವಣಿಗೆಗಳಿಗೆ ಈಗ ವೇದಿಕೆ ಸಿದ್ಧವಾಗ್ತಾ ಇದೆ. ಟಿಎಂಸಿ ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳು ಮತ್ತು ವಿರೋಧ ಪಕ್ಷದಲ್ಲಿನ ಒಗ್ಗಟ್ಟಿನ ಕೊರತೆಯನ್ನ ರಾಜಕೀಯವಾಗಿ ಲಾಭಕ್ಕೆ ಬಳಸಿಕೊಳ್ಳುವಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮುಂದಾಗಿರುವ ಮಾಹಿತಿ ಸದ್ಯ ಲಭ್ಯವಾಗಿದೆ. ಮಾಧ್ಯಮಗಳ ವರದಿಯ ಪ್ರಕಾರ ಈಗ ಟಿಎಂಸಿ ಪಕ್ಷದೊಳಗಿನ ಒಳಜಗಳ ಮತ್ತು ಕೆಲ ಸಂಸದರ ಅಸಮಾಧಾನವನ್ನ ಗಮನದಲ್ಲಿಟ್ಟುಕೊಂಡು ಮುಂಬರುವಂತಹ ಸಂಸತ್ ಅಧಿವೇಶನದಲ್ಲಿ ತನ್ನ ಮಹತ್ವಾಕಾಂಕ್ಷಿ ಮಸೂದೆಗಳನ್ನ ಸುಲಭವಾಗಿ ಅಂಗೀಕರಿಸಿಕೊಳ್ಳುವಂತಹ ತಂತ್ರವನ್ನ ಈಗ ಎನ್ಡಿಎ ರೂಪಿಸಿದೆ. ಅದರಲ್ಲೂ ಕೂಡ ಕ್ಷೇತ್ರ ಪುನರ್ ವಿಂಗಡಣೆ ಸಂಬಂಧಿಸಿದಂತಹ ಮಹತ್ವದ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿ ಅನುಮೋದನೆ ಪಡಿಸುವಕ್ಕೆ ಈಗ ಉದ್ದೇಶವನ್ನ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ ಈಗ ಬಿಜೆಪಿ ನಾಯಕತ್ವ ಈಗಾಗಲೇ ರಾಜಕೀಯ ಲೆಕ್ಕಾಚಾರವನ್ನ ಆರಂಭಿಸಿದ್ದು, ಟಿಎಂಸಿ ಮಾತ್ರವಲ್ಲದೆ ಡಿಎಂಕೆ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನ ಕೂಡ ಪಡೆಯೋಕೆ ಈಗ ಪ್ರಯತ್ನ ನಡೆಸ್ತಾ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ಇನ್ನು ಈ ಬೆಳವಣಿಗೆಗಳು ರಾಷ್ಟ್ರಕ್ಕೆ ಅಂದ್ರೆ ಸರ್ಕಾರಕ್ಕೆ ಈಗ ಸಂಖ್ಯಾಬಲದ ದೃಷ್ಟಿಯಿಂದ ಹೆಚ್ಚಿನ ಅನುಕೂಲ ಕಲ್ಪಿಸುವಂತಹ ಸಾಧ್ಯತೆ ಕೂಡ ಇದೆ. ಪ್ರಸ್ತುತ 543 ಸದಸ್ಯ ಬಲದ ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಈಗ ಸುಮಾರು 295 ಸದಸ್ಯರನ್ನ ಹೊಂದಿದೆ. ಆದ್ರೆ ಸಂವಿಧಾನ ತಿದ್ದುಪಡಿ ಸೇರಿದಂತೆ ವಿಶೇಷ ಬಹುಮತ ಅಗತ್ಯವಿರುವಂತಹ ಮಸೂದೆಗಳನ್ನ ಈಗ ಅಂಗೀಕರಿಸೋಕೆ 2/3 ಅಂದ್ರೆ 362 ಸದಸ್ಯರ ಬೆಂಬಲ ಬೇಕಾಗತ್ತೆ. ಈ ಲೆಕ್ಕದಲ್ಲಿ ಎನ್ಡಿಎಗೆ ಇನ್ನೂ ಕೂಡ ಸುಮಾರು 67 ಸಂಸದರ ಬೆಂಬಲದ ಅಗತ್ಯ ಇದೆ. ಇನ್ನು 245 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಬಿಜೆಪಿ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಒಟ್ಟು ಬಲ ಸುಮಾರು 148 ಸದಸ್ಯರಷ್ಟಿದೆ. ಇನ್ನು ಮೇಲ್ಮನೆಯಲ್ಲಿ ಯಾವುದೇ ಸಂವಿಧಾನ ತಿದ್ದುಪಡಿ ಮಸೂದೆ ಅಂಗೀಕರಿಸೋಕೆ ಕನಿಷ್ಠ 164 ಸದಸ್ಯರ ಬೆಂಬಲ ಅಗತ್ಯವಾಗಿದ್ದು, ಈಗ ಎನ್ಡಿಎಗೆ ಇನ್ನು 15ರಿಂದ 16 ಸದಸ್ಯರ ಕೊರತೆ ಇದೆ. ಈ ಕಾರಣಕ್ಕೆ ವಿರೋಧ ಪಕ್ಷಗಳಲ್ಲಿನ ಬೆಳವಣಿಗೆಗಳನ್ನ ಈಗ ಬಿಜೆಪಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.